ಇದು ನೋಡ್ರಿ ಆಫೀಸಲ್ಲಿ ವರ್ಕ್ ಮಾಡಾಕತ್ತೀನಿ. 5:30 ಆದ್ಮ್ಯಾಗ ನಾನು ಟೀ ಬ್ರೇಕ್ ಹೋಗ್ತೇನೆ. ನಾ ಮತ್ತು ಸಂಜು ಒಂದೇ ಕಂಪ್ನಿ ಒಳಗೆ ವರ್ಕ್ ಮಾಡೋದು. ಆದ್ರೆ ಆಕಿ ಇರೋದು 7th ಫ್ಲೋರ್, ನಾ ಇರೋದು 8th ಫ್ಲೋರ್. ನಾ 7th ಫ್ಲೋರ್ಗೆ ಹೋಗ್ತೀನಿ ಲಂಚ್ ಬ್ರೇಕೆ ಆಗಲಿ ಇಲ್ಲ ಏನಾದರೂ ಟೀ ಬ್ರೇಕ್ ಇದ್ದರೂ ನಾ 7th ಫ್ಲೋರ್ಗೆ ಹೋಗ್ತೀನಿ. ಸೊ ನಾ ಭರತ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನು ಮತ್ತು ಸಂಜು 3 ಜನ ಟೀ ಬ್ರೇಕ್ ಹೋಗಿದ್ವಿ. ಆಮೇಲೆ ಹಳದಿ ಜ್ಯುವೆಲ್ಸ್, ಆಮೇಲೆ ಸಾಡಿ, ಮುಹೂರ್ತದ ಸಾಡಿ ಆರ್ಡ್ರ್ ಮಾಡಿದ್ವಿ. ಅದೆರಡೂ ಬಂದಿತ್ತು. ಆಫೀಸ್ ಅಡ್ರೆಸ್ಸಾಗಿ ಕೊಟ್ಟಿದ್ದೆ ನೋಡ್ರಿ. ಇದು ಟೀ ಕುಡಿಯುವಾಗ ಬರೀ ನಮ್ಮದು ಕಾಮಿಡಿ, ಏನಾದರೂ ಫೋಟೋ ತೊಗೊಳ್ಳೋದು ಇದೇ ಆಗುತ್ತೆ ನೋಡ್ರಿ ಆಫೀಸ್ ಒಳಗೆ. ಒಂದು ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ನೋಡ್ರಿ ಹಳದಿ ಜ್ಯುವೆಲ್ಸ್ ಹಾಕೀನಿ. ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಮೀಶೋ ಒಳಗೆ ಆರ್ಡ್ರ್ ಮಾಡೀನಿ ಇದನ್ನು. ಜಸ್ಟ್ 225 ರೂಪೀಸ್. ಸೊ ನಾವೇನಾದರೂ ರೆಂಟ್ ಎಲ್ಲ ತೊಗೊಳಕ್ಕೆ ಹೋದರೆ 200 ರೂಪೀಸ್ ತೊಗೊತಾರೆ. ಅದೇ ದುಡ್ಡಿಂದ ನಾವು ಆರ್ಡ್ರೇ ಮಾಡ್ಕೊಳ್ಬಹುದಲ್ಲ ಅಂತಂದು ನಾವು ಆರ್ಡ್ರ್ ಮಾಡ್ಕೊಳಕತ್ತೀವಿ. ಆಮೇಲೆ ಇದು ನೋಡ್ರಿ ಶ್ರೂ ಅಂತಂದು ಇನ್ಸ್ಟಾದಲ್ಲಿ ನಾನು ಇವ್ರ ಪೇಜ್ ಎಲ್ಲ ನೋಡೀನಿ. ತುಂಬ ಜನ ಇದನ್ನು ಆರ್ಡ್ರ್ ಮಾಡಿದ್ರು. ಸೊ ಸೀರೆ ಎಲ್ಲ ಚೆನ್ನಾಗಿದ್ವು, ರಿವ್ಯೂ ಎಲ್ಲ ನೋಡಿದೆ, ಚೆಂದ ಐತೆ ಅಂತಂದು ನೋಡ್ರಿ ಇದು ಆರ್ಡ್ರ್ ಮಾಡೀವಿ. ರೇಷ್ಮಾಗ ಕ್ರೀಮು ಮತ್ತು ಸ್ವಲ್ಪ ಗೋಲ್ಡ್ ಐತಿ. ಆಮೇಲೆ ಬಾರ್ಡ್ರ್ ಐತಲ್ಲ ಅದು ಚಾಕ್ಲೇಟ್ ಕಲರ್ ಐತಿ. ನನಗಂತೂ ಭಾಳ ಇಷ್ಟ ಐತಿ ಸೀರೆ. ಆಮೇಲೆ ಆಕೆಗೂ ಮನೆಗೆ ಬಂದು ತೋರಿಸಿದೆ, ಆಕೆಗೂ ಇಷ್ಟ ಆಯಿತು, ನಮ್ಮ ಮಮ್ಮಿಗೂ ಭಾಳ ಇಷ್ಟ ಆಗೈತಿ. ಸೊ ಇದು ಪ್ರೈಸ್ ಬಂದುಬಿಟ್ಟು 2800 ರೂಪೀಸ್. ಇದಾದಮೇಲೆ ವರ್ಕೆಲ್ಲ ಮುಗಿದಾದ್ಮೇಲೆ ನೋಡ್ರಿ ನಾನು ಸಂಜು ರೇಷ್ಮಾ ಸಾಯಿಬಾಬಾ ಟೆಂಪಲ್ಗೆ ಹೊಂಟೀವಿ. ಸೊ ಸಾಯಿಕ ಹಂಗನ್ ಥರ್ಸ್ಡೇ ಅಂತೂ ನಾನು ಮಿಸ್ ಮಾಡೋದಿಲ್ಲ, ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ಸಾಯಿಬಾಬಾ ಟೆಂಪಲ್ಗೆ ಏನು ಹೋಗ್ತೀವಲ್ಲ ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಕೊಡೋದಿಲ್ಲ. ನಾನು ಸ್ವಲ್ಪ ಹಂಗೆ ಅವ್ರು ನೋಡಬಾರ್ದು ಹಂಗೆ ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡು ಬಂದಿರ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಓಂ ಸಾಯಿರಾಮ್.